ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ನಾಳೆ ತುಂಬಾ ಪವರ್ಫುಲ್ ಡೇ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ನಾಳೆ ಹೋಳಿ ಹುಣ್ಣಿಮೆ ಇದೆ, ಅದರಲ್ಲೂ ನಮಗೆ ಚಂದ್ರಗ್ರಹಣ ಇದೆ, ಲಕ್ಷ್ಮಿ ಜನಿಸಿದ ದಿನ ಅಂತಲೂ ಹೇಳ್ಬೋದು, ಲಕ್ಷ್ಮಿ ಹುಟ್ಟಿದ ದಿನ ಅಂತಲೂ ಹೇಳ್ಬೋದು. ಹಾಗಾಗಿ ನಾಳೆ ಈ ಸಣ್ಣ ಕೆಲಸ ಮಾಡೋದ್ರಿಂದ ₹1 ಕಾಯಿನಿಂದ ನೀವು ಈ ಸಣ್ಣ ಕೆಲಸ ಮಾಡಿದ್ರೆ ನಿಮಗೇನು ಕಷ್ಟ ಇರುತ್ತೆ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ನಿಮಗೇನು ತೊಂದರೆಗಳು ಆಗ್ತಾಯಿತ್ತು, ಇಷ್ಟು ದಿನ ತುಂಬಾ ಕಷ್ಟಪಡ್ತಾ ಇದ್ದೆ ಅನ್ನೋರು ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಯಾವ ಸಮಯದಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಹೋಳಿ ಹಬ್ಬವನ್ನು ನಾವು ಹಿಂದೂಗಳ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಹಾಗೆಯೇ ಫಾಲ್ಗುಣ ಮಾಸದ ಹುಣ್ಣಿಮೆಯಿಂದ ಈ ಹೋಳಿ ಹಬ್ಬವನ್ನು ನಾವು ಆಚರಿಸ್ತೀರಿ. ಈ ಬಾರಿ ಹುಣ್ಣಿಮೆ ಅಂದರೆ ನಾಳೆ ನಮಗೆ ಮಾರ್ಚ್ 25ರಂದು ಬಂದಿದೆ. ಬಣ್ಣಗಳ ಹಬ್ಬವಾದ ಹೋಳಿಯನ್ನು ಕಿಡಕಿನ ಮೇಲೆ ಒಳಿತಿನ ವಿಜಯದ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ. ಕಾಮದಹನ ನಡೆಸುವ ಈ ದಿನ ಉದ್ಯೋಗದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದರೆ ಅದರಿಂದ ಕೂಡ ಮುಕ್ತಿ ಕೂಡ ಪಡಿಬೋದು ಸ್ನೇಹಿತರೆ. ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನದಂದು ನೀವು ಬಡವರಿಗೆ ದಾನ ಮಾಡೋದ್ರಿಂದ ತುಂಬ ಮಂಗಳಕರ ಅಂತಲೇ ಹೇಳ್ಬೋದು. ಇದರೊಂದಿಗೆ ಉತ್ತಮ ಆರೋಗ್ಯ ಸಂಪತ್ತನ್ನು ತರುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಅನ್ನೋದು ಉಳಿತಾ ಹೋಗುತ್ತೆ. ಉದ್ಯೋಗದಲ್ಲಿ ಆಗ್ಬೋದು ಅಥವಾ ವ್ಯವಹಾರದಲ್ಲಾಗ್ಬೋದು ಯಶಸ್ಸನ್ನು ಪಡಿಬೇಕು ಅಂತಂದರೆ ನೀವು ಉದ್ಯೋಗದಲ್ಲಿ ತುಂಬಾ ಕಿರಿಕಿರಿ ಇದೆ, ಪ್ರಮೋಷನ್ ಆಗ್ತಾ ಇಲ್ಲ ಅನ್ನೋದಾಗಲಿ, ಪದೇ ಪದೇ ಕೆಲಸ ಚೇಂಜ್ ಮಾಡ್ತಾ ಇದ್ದೀನಿ ಅದರಿಂದ ನನಗೇನು ಆಗ್ತಾ ಇಲ್ಲ ಅನ್ನೋರು, ಇನ್ನು ಅಂಗಡಿ ಹಾಕಿದ್ದೀನಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ, ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು, ನಾಳೆ ದಿನ ನೀವು ಸಾಯಂಕಾಲ ಹೋಳಿ ಹುಣ್ಣಿಮೆಯ ದಿನ ನೀವು ಈ ಒಂದು ತೆಂಗಿನಕಾಯಿನ ತೊಗೊಬೇಕಾಗತ್ತೆ ಸ್ನೇಹಿತರೆ. ಒಂದು ತೆಂಗಿನಕಾಯಿನ ಮನೆಗೆ ತೊಗೊಬಂದು ನೀವು ಮನೆಯಿಂದ ಆಚೆ ಹೋಗಿ ಅಂದರೆ ಗೇಟಿಂದ ಆಚೆ ಹೋಗಿ ಮನೆಗೆ ಪೂರ್ತಿಯಾಗಿ ನಿವಾಳಿಸ್ಬೇಕಾಗತ್ತೆ. ಅಂದರೆ ದೃಷ್ಟಿ ತೆಗಿತೀರಲ್ಲ ಆ ರೀತಿಯಾಗಿ ಕ್ಲಾಕ್ ವೈಸ್ 3 ಸಾರಿ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 3 ಸಾರಿ ನೀವು ಅದನ್ನು ತಿರುಗಿಸಿ ಅದನ್ನು ಮೇಲಿಂದ ಕೆಳಗಡೆಯಿಂದ ಮೇಲೆ ಮಾಡ್ತೀರಲ್ಲ ಈ ರೀತಿಯಾಗಿ 7 ಸಾರಿ ಮಾಡಿ ನೀವು ಅದನ್ನು ಕಾಯಿನ ಆಚೆನೆ ಗೇಟ್ ಮುಂದೆ ಹೊಡೆದು ಆ ಹೊಡೆದಿರೋಂಥ ತೆಂಗಿನಕಾಯಿನ ನೀವು ಅಲ್ಲಿ ಹೋಳಿ ದಹನ ಆಗ್ತಾ ಇರುತ್ತಲ್ಲ ಸ್ನೇಹಿತರೆ, ಎಲ್ಲಾದರೂ ಬೆಂಕಿ ಹಚ್ಚಿರ್ತಾರ, ಹೋಳಿ ಹಬ್ಬ ಹಾಡ್ತಿರ್ತಾರಲ್ಲ ಆ ಬೆಂಕಿಯಲ್ಲಿ ಈ ತೆಂಗಿನಕಾಯಿನ ಹಾಕಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ನಿಮ್ಮ ವ್ಯವಹಾರದಲ್ಲಾಗ್ಬೋದು ಉದ್ಯೋಗದಲ್ಲಿ ಆಗ್ಬೋದು ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ನಂತರ ಆ ಬೆಂಕಿ ಏನು ಉರಿತಾ ಇರುತ್ತೆ ನೋಡಿ ಸ್ನೇಹಿತರೆ, ಆ ಬೆಂಕಿ ಸುಟ್ಟು ನೀವು 7 ಪ್ರದಕ್ಷಿಣೆನ ಹಾಕಬೇಕಾಗತ್ತೆ. ನಂತರ ದೇವರಿಗೆ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಇದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬರುವ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಆರ್ಥಿಕ ಸಮಸ್ಯೆನ ತುಂಬಾ ಎದುರಿಸ್ತಾ ಇದ್ದೀರಾ, ತುಂಬಾ ತೊಂದರೆಯಲ್ಲಿ ಇದ್ದೀರಾ ಅನ್ನೋರು ಈ ಕಾಮದಹನದ ಸಮಯದಲ್ಲಿ ನೀವು ಗೋಧಿಯನ್ನಾಗಲಿ ಅಥವಾ ಅವರೆಕಾಳು ಮತ್ತು ಈ ಥರ ಕಾಳುಗಳನ್ನು ನೀವು ಬೆಂಕಿಯಲ್ಲಿ ಹಾಕೋದ್ರಿಂದ ಆರ್ಥಿಕ ತೊಂದರೆಗಳಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ನೀವು ಹೋಳಿ ಹಬ್ಬವು ಹೋಳಿಕಾ ದಹನದಿಂದ ಪ್ರಾರಂಭವಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಬಯಸೋರಾದರೆ ನೀವು ಈ ದಿನ ಶಿವನಿಗೆ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಅರ್ಪಿಸೋದ್ರಿಂದ ನಿಮ್ಮ ಏನು ಆರ್ಥಿಕ ಸಮಸ್ಯೆ ಅನ್ನೋದು ಬಗೆಹರಿತಾ ಹೋಗುತ್ತೆ. ನಾಳೆ ಹೋಳಿ ಹುಣ್ಣಿಮೆಯ ದಿನ ₹1 ನಾವು ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಯಶಸ್ಸನ್ನೋದು ಸಿಗ್ತಾ ಹೋಗುತ್ತೆ. ನಾವು ಏನು ಅಂದ್ಕೊಂಡ್ರೆ ಅದು 100% ನಮ್ಗೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಗೋಧೂಳಿ ಸಮಯದಲ್ಲಿ, ಅಂದರೆ ನೀವು 5:30ರಿಂದ 8 ಗಂಟೆ ಒಳಗಡೆ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ನೀವು ಸ್ನಾನ ಮಾಡಿ ಪೂಜೆ ಮಾಡಿರ್ತೀರ, ಇನ್ನು ಸಾಯಂಕಾಲನೂ ಅಷ್ಟೇ ನೀವು ಕೈಕಾಲು ಮುಖ ತೊಳ್ಕೊಳ್ಳೋರಾದರೆ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡೋರಾದರೆ ಸ್ನಾನ ಮಾಡಿಕೊಂಡು ಕೂಡ ಪೂಜೆ ಮಾಡ್ಬೋದು. ಹಾಗಾಗಿ ನಾಳೆ ಸಾಯಂಕಾಲ ನೀವು ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಹಾಗೆಯೇ ನೀವು ತುಳಸಿ ಕಟ್ಟೆ ಮುಂದೆ ಕೂಡ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನೀವು ಒಂದು ಗಾಜಿನ ಲೋಟವನ್ನೇ ತೊಗೊಬೇಕಾಗತ್ತೆ ಸ್ನೇಹಿತರೆ. ಈ ರೆಮಿಡಿ ಮಾಡೋದಕ್ಕೆ ಒಂದು ಗಾಜಿನ ಲೋಟವೇ ಬೇಕಾಗುತ್ತೆ. ಹಾಗಾಗಿ ನೀವು ಒಂದು ಗಾಜಿನ ಲೋಟವನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ನೀವು ಹಾಕಬೇಕಾಗತ್ತೆ. ನಂತರ ಅದರಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅಂತಲೂ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಅರಿಶಿಣ, ಕುಂಕುಮ, ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಅದ್ರ ಜೊತೆ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆ ಒಂದು 2 ಏಲಕ್ಕಿ ಕಾಯಿ ಹಾಗೆಯೇ 2 ಲವಂಗವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಇಷ್ಟನ್ನು ನೀವು ಆ ಲೋಟದೊಳಗಡೆ ಹಾಕಿ ನಂತರ ನೀವು ₹1 ಕಾಯಿನನ್ನು ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಏನು ಸಮಸ್ಯೆ ಇದೆ, ಏನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ನೀವು ₹1 ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ಇಳ್ಕೊಬೇಕಾಗತ್ತೆ. ಇಷ್ಟನ್ನು ನೀವು ದೇವ್ರ ಮನೆಯಲ್ಲೇ ಮಾಡಬೇಕು ಸ್ನೇಹಿತರೆ. ನೀವು ಒಂದು ಲೋಟ ನೀರು ತುಂಬ್ಕೊಂಡೋಗಿ ನೀವು ಅಂದರೆ ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನು ತೊಗೊಂಡೋಗಿ ನೀವು ದೇವ್ರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅದರೊಳಗಡೆ ಇಷ್ಟು ವಸ್ತುಗಳನ್ನು ಹಾಕಬೇಕಾಗತ್ತೆ.
ಇನ್ನು 1 ರೂಪಾಯಿ ಕಾಯಿನನ್ನು ನೀವು ಅಲ್ಲೇ ದೇವ್ರ ಮನೇಲಿ ನೀವು ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿ ವಿಗ್ರಹ ಇತ್ತಂದ್ರೆ ಅದರ ಮುಂದೆ ಕೂತ್ಕೊಂಡು ನೀವು 1 ರೂಪಾಯಿ ಕಾಯಿನನ್ನು ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ನೀವು ಆ ಲೋಟದಲ್ಲಿ ಹಾಕಬೇಕಾಗತ್ತೆ, ಆ ನೀರಿನೊಳಗಡೆ ಹಾಕಬೇಕಾಗತ್ತೆ ಸ್ನೇಹಿತರೆ. ಹಾಕಿ ನೀವು ಆ ಲೋಟವನ್ನು ಇಟ್ಕೊಂಡು ಮನೆ ಪೂರ್ತಿಯಾಗಿ ನೀವು ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಇನ್ನು ಎಲ್ಲ ಕಡೆನೂ ನೀವು ಓಡಾಡ್ಕೊಂಬರ್ಬೇಕು. ಎಷ್ಟು ಬೆಡ್ರೂಮ್ಸ್ ಇದೆ ಅಷ್ಟೂ ಬೆಡ್ರೂಮ್ಸ್ಗೂ ನೀವು ಹೋಗಿ ಓಡಾಡ್ಕೊಂಬರೋದು, ಅಥವಾ 2-3 ಬೆಡ್ರೂಮ್ ಇದ್ದರೆ ಎಲ್ಲ ಕಡೆನೂ ನೀವು ಓಡಾಡ್ಕೊಂಬಂದು ಅಡುಗೆ ಮನೆ ಮತ್ತು ಹಾಗೆಯೇ ಹಾಲ್ ಪೂರ್ತಿಯಾಗಿ, ಇನ್ನು ಡೈನಿಂಗ್ ಹಾಲ್ ಇತ್ತು ಅಂದರೆ ಅಲ್ಲೂ ಕೂಡ ಓಡಾಡ್ಕೊಂಬಂದು ಆ ಲೋಟವನ್ನು ನೀವು ದೇವ್ರ ಮನೇಲೇ ಇಡಬೇಕಾಗತ್ತೆ. ಮತ್ತು ಎಲ್ಲೂ ಬೇರೆ ಜಾಗದಲ್ಲಿ ಇಡಬೇಡಿ ಸ್ನೇಹಿತರೆ, ದೇವ್ರ ಮನೇಲೇ ಇಡಬೇಕಾಗತ್ತೆ. ದೇವ್ರ ಮನೇಲಿ ಇಟ್ಟು ನೀವು ಇನ್ನು ಪೂಜೆ ಎಲ್ಲ ಆಗೋ ಸಮಯದಲ್ಲಿ ನೀವು ಲಲಿತಾ ಸಹಸ್ರನಾಮ ಆಗಲಿ, ಶ್ರೀ ಸೂಕ್ತ ಆಗಲಿ, ಕನಕದಾರ ಸ್ತೋತ್ರ ಆಗಲಿ ಅಥವಾ ಲಕ್ಷ್ಮೀ ಸಹಸ್ರನಾಮ ಕೂಡ ಹೇಳ್ಕೊಬೋದು, ಮತ್ತು ಅರ್ಚನೆ ಕೂಡ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ನೀವು ಅಲ್ಲಿ ಈ ಲೋಟವನ್ನು, ನೀರಿನ ಲೋಟ ಇರುತ್ತಲ್ಲ ಸ್ನೇಹಿತರೆ, ನೀರಲ್ಲಿ ಇದೆಲ್ಲ ಹಾಕಿರ್ತಿಲ್ಲ, ಆ ಲೋಟ ಪೂರ್ತಿಯಾಗಿ ನೀವು ದೇವ್ರ ಮನೇಲೇ ಇಡಿ. ಬೇರೆ ಯಾವ ಜಾಗದಲ್ಲೂ ಇಡಕ್ಕೆ ಹೋಗ್ಬಿಡಿ, ದೇವ್ರ ಮನೇಲೇ ಇರಬೇಕಾಗತ್ತೆ. ಇನ್ನು ಬೆಳಗ್ಗೆ ಎದ್ದು ನೀವು ಅದನ್ನು, ಅಂದರೆ ನೀವು ಮಂಗಳವಾರ, ಈಗ ಸೋಮವಾರ ಇದು ಮಾಡಿರ್ತೀರ, ಮಂಗಳವಾರ ಬೆಳಗ್ಗೆ ಸ್ನಾನ ಆದಮೇಲೆ ನೀನು ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತೀರಲ್ಲ ಸ್ನೇಹಿತರೆ, ಆ ಸಮಯದಲ್ಲಿ ಆ 1 ರೂಪಾಯಿಯನ್ನು ತೊಗೊಂಡು ನೀವು ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೇಕಾಗತ್ತೆ. ನೀವು ಎಲ್ಲಿ ಜ್ಯುವೆಲರಿ ಕ್ಯಾಶ್ ಎಲ್ಲ ಇಡ್ತೀರಲ್ಲ ಅಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಅದರಲ್ಲಿರೋವಂಥ ನೀರು ಹಾಕ್ಬೋದು, ಅಥವಾ ನಾವು ಎಲ್ಲ ಕರಗಿರುತ್ತೆ, ಹಾಗೆಯೇ ಲವಂಗ ಮತ್ತು ಏಲಕ್ಕಿ ಮಾತ್ರ ಕರಗಿರಲ್ಲ, ಅದನ್ನು ತೊಗೊಂಡೋಗಿ ಆ ನೀರು ಸಮೇತವಾಗಿ ನೀವು ಅದು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಬೇಕಾಗತ್ತೆ ಸ್ನೇಹಿತರೆ. ಯಾರು ತುಳಿದೇ ಇರೋಂಥ ಜಾಗ ಇತ್ತು ಅಂತಂದರೆ ಆ ಜಾಗದಲ್ಲಿ ಕೂಡ ಹಾಕ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಕಷ್ಟಗಳಿರುತ್ತೆ, ಏನು ಸಮಸ್ಯೆಗಳಿರುತ್ತೆ ಅದೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ. ಇಷ್ಟು ದಿನ ಏನು ತುಂಬಾ ಕಷ್ಟಪಡ್ತಾ ಇದ್ದೆ, ನನಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ನನಗೆ ಅದರಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಯಾವುದೇ ಒಂದು ಕೆಲಸದಲ್ಲಿ ಹೋದ್ರೂ ನನಗೆ ಅರ್ಧ ಹಾಗೆ ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ಅನ್ನೋರಾಗಲಿ, ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ನಾಳೆ ತುಂಬಾ ಒಳ್ಳೆಯ ದಿನ, ಹಾಗಾಗಿ ಯಾರೂ ಮಿಸ್ ಮಾಡ್ಕೊಂಬಿಡಿ. ಈ ಕೆಲಸ ಮಾಡಿ, ತುಂಬಾ ಈಸಿ ಇದೆ ಸ್ನೇಹಿತರೆ. ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ನಾವು ಬಳಸ್ಕೊಂಡು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಬರ್ತಾ ಹೋಗುತ್ತೆ, ಸಮೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರಾ. ಯಾಕೆ ಅಂತಂದರೆ ಇದು ವರ್ಷಕ್ಕೆ 1 ಸಾರಿ ಬರುವಂಥ ಈ ಹುಣ್ಣಿಮೆ, ಅದರಲ್ಲೂ ಹೋಳಿ ಹುಣ್ಣಿಮೆ ದಿನ, ಅದರಲ್ಲೂ ಲಕ್ಷ್ಮಿ ಹುಟ್ಟಿದ ದಿನದಿಂದ ನೀವು ಈ 1 ರೂಪಾಯಿ ಕಾಯಿನನ್ನು ನೀವು ಈ ರೀತಿಯಾಗಿ ಮಾಡಿ ನೀವು ಕಿಜೋರಿಯಲ್ಲಿ ಇಡೋದ್ರಿಂದ, ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮಗೆ ಯಾವತ್ತೂ ಹಣದ ಕೊರತೆನೇ ಬರಲ್ಲ ಸ್ನೇಹಿತರೆ. ನೋಡಿ, ಒಂದು ಸಾರಿ ಈ ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.